15,000ಕ್ಕಿಂತ ಹೆಚ್ಚಿಗೆ ಮನಿ ಸ್ಯಾಂಕ್ಷನ್ ಆಗಿದ್ದಾವೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 19,000ಕ್ಕಿಂತ ಹೆಚ್ಚಿಗೆ ಮನಿ ಸ್ಯಾಂಕ್ಷನ್ ಆಗಿದ್ದಾವೆ. ಈಗಾಗಲೇ ಪ್ರೊಸೀಜರ್ ನಡೀತಾ ಇದೆ. ಇನ್ನೂ ಕೆಲವು ದಿನಗಳಲ್ಲಿ ಎಲ್ಲರಿಗೂ ಅವರವ್ರ ಖಾತೆಯಲ್ಲಿ ದುಡ್ಡು ಜಮಾ ಆಗುತ್ತೆ. ನಮ್ಮ ಸಾಮಾನ್ಯ ವರ್ಗದವರಿಗೆ 1,20,000 ರೂಪಾಯಿ ಸಿಗ್ತಾ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,75,000 ರೂಪಾಯಿ ಸಿಗ್ತಾ ಇದೆ. ಮೊದಲನೇ ಕಂತು ಜಮಾ ಆದ ತಕ್ಷಣ ಎಲ್ಲರಿಗೂ ನಾನು ಮನವಿ ಮಾಡ್ಕೋತೀನಿ, ತಾವು ಮನೆ ಕಟ್ಲಕ್ಕೆ ನೀವು ಪ್ರಾರಂಭ ಮಾಡಬೇಕು. ಇವತ್ತಿನ ದಿವಸ ನಾವು ಬಾಲ್ಕಿಯಲ್ಲಿ ಎಲ್ಲರಿಗೂ ತಿಳುವಳಿಕೆ ಪತ್ರ ನಾವು ಕೊಡ್ತಾ ಇದ್ವಿ. ಇದ್ರ ಉದ್ದೇಶ ಏನಂತಂದರೆ ಎಲ್ರಿಗೂ ಅರ್ಥ ಆಗಬೇಕು, ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು, ಯಾರಿಗೂ ಮಿಸ್ಗೈಡ್ ಆಗಬಾರ್ದು. ಮೊದಲನೇ ಕಂತು ಬಂದ ತಕ್ಷಣ ತಾವು ಮನೆ ಕಟ್ಕೊಳಕ್ಕೆ ಪ್ರಾರಂಭ ಮಾಡಬೇಕು. ಎರಡನೇ ಕಂತಿನಲ್ಲಿ 3 ಕಂತಿನಲ್ಲಿ ದುಡ್ಡು ಬರುತ್ತೆ. ಸಾಮಾನ್ಯ ವರ್ಗದವರಿಗೆ ಮೊದಲನೇ ಕಂತಿನಲ್ಲಿ 30,000 ರೂಪಾಯಿ ಬರುತ್ತೆ, ಎರಡನೇ ಕಂತಿನಲ್ಲಿ 60,000 ರೂಪಾಯಿ, ಮತ್ತು ಮೂರನೇ ಕಂತಿನಲ್ಲಿ 30,000 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೊದಲನೇ ಕಂತಿನಲ್ಲಿ 43,500, ಎರಡನೇ ಕಂತಿನಲ್ಲಿ 87,500, ಮತ್ತು ಮೂರನೇ ಕಂತಿನಲ್ಲಿ 43,500. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಿಂದ ಎಲ್ಲರ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗ್ತಾಯಿದೆ. ರಾಜ್ಯದಲ್ಲಿ ನಮ್ಮ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಅವರು ಜನಪ್ರತಿನಿಧಿದ್ದಾರೆ. ಕೇಂದ್ರದಲ್ಲಿ ತಮ್ಮೆಲ್ಲರ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆಯವರ ಆಶೀರ್ವಾದದಿಂದ ನನಗೆ ಪ್ರತಿನಿಧಿ ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ ನಾವು ಎಷ್ಟಾಯಿತು ಅಷ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾವು ಮನೆ ಕೊಡ್ತಾಯಿದ್ವಿ. ಮತ್ತು ಎಷ್ಟೋ ಜನರಿಗೆ ಸೈಟ್ ಇಲ್ಲ, ಇನ್ನೂ ಮನೆ ಸಿಗ್ಲಕ್ಕಿಲ್ಲ, ಅದನ್ನು ಕೂಡ ಸರ್ವೆ ಈಗಾಗಲೇ ಪ್ರಾರಂಭ ಆಗೋದಿದೆ. ಯಾರ್ಯಾರಿಗೂ ಸೈಟ್ ಇಲ್ಲ, ಯಾರ್ಯಾರಿಗೆ ಮನೆ ಇಲ್ಲ, ಆವಾಗ ಸರ್ವೆ ಪ್ರಾರಂಭ ಆದ ತಕ್ಷಣ ನಾವು ಮತ್ತೊಂದು ಸಲ ಎಲ್ರಿಗೂ ನಾವು ಕರೆದು ಹೇಳ್ತೀವಿ, ನಿಮ್ಮ ಹೆಸರುಗಳು ಕೊಡ್ರಿ. ಬರುವ ದಿನಗಳಲ್ಲಿ ಎಷ್ಟಾಯಿತು ಅಷ್ಟು ನಮ್ಮ ಎಲ್ಲರಿಗೆ, ನಮ್ಮ ಬೀದರ್ ಜಿಲ್ಲೆ ಇರ್ಬೋದು, ಬೀದರ್ ಲೋಕಸಭಾ ಕ್ಷೇತ್ರದ ಜನತೆ ಇರ್ಬೋದು, ಎಲ್ರಿಗೂ ನಾವು ಮನೆ ಕೊಡ್ಸೋ ಕೆಲಸ ನಾವು ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಗುಡಿಸಲು ಮುಕ್ತ ಆಗಬೇಕಂತಂಬುದೇ ಗುರಿ ಇದೆ. ಅದಕ್ಕಾಗಿಯೇ ಸರ್ವೆ ಆಗ್ತಾಯಿದೆ. ಈಗ ನಾವು ಮನೆಗಳು ಕೊಡ್ತಾ ಇದ್ದೀವಿ. ಸುಮಾರು ವರ್ಷಗಳ ಹಿಂದೆಯೇ ಸರ್ವೆ ಆಗಿತ್ತು. ಈಗ ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇದೆ. ನಮ್ಮ ಗುರಿ ಇದೆ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾರೂ ತಗಡ ಮನೆಯಲ್ಲಿ ಇರಬಾರ್ದು, ಕಚ್ಚಾ ಮನೇಲಿ ಇರಬಾರ್ದು, ಎಲ್ಲರೂ ಪಕ್ಕಾ ಮನೇಲಿ ಇರಬೇಕು. ಮಳೆ ಬಂದಾಗ, ಗಾಳಿ ಬಂದಾಗ, ಬಿಸಿಲಲ್ಲಿ ಯಾರೂ ಇರಬಾರ್ದು, ಎಲ್ಲರೂ ಪಕ್ಕಾ ಮನೇಲಿ ಇರಬೇಕಂತಂಬುದೇ ನಮ್ಮ ಗುರಿ. ಇವತ್ತು ಬಾಲ್ಕಿಯಲ್ಲಿ ನಾವು 650 ನಾವು ಕೊಡ್ತಾ ಇದ್ವಿ. ಇನ್ನೂ 2,000ಕ್ಕಿಂತ ಹೆಚ್ಚಿಗೆ ಮನಿ ಪ್ರೊಸೆಸಲ್ಲಿದೆ. ಅದನ್ನು ಕೂಡ ಕೆಲವು ದಿನಗಳಲ್ಲಿ ಅದು ಏನು ಫಲಾನುಭವಿಗಳ ಪಟ್ಟಿ ಫೈನಲ್ ಆಗಬೇಕಾಗಿದೆ, ಅದು ಆಗ್ತಾಯಿದೆ. ಅದನ್ನು ಕೂಡ ನಾವು ಕೆಲವು ದಿನಗಳಲ್ಲಿ ನಾವು ಕೊಡ್ತೀವಿ. ಇವತ್ತು ನಾವು ಬಾಲ್ಕಿಯಲ್ಲಿ ಕೊಡ್ತಾ ಇದ್ವಿ. ಬರುವ ದಿನಗಳಲ್ಲಿ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಎಲ್ರಿಗೂ ನಾವು ಈ ತಿಳುವಳಿಕೆ ಪತ್ರವನ್ನು ನಾವು ಮುಟ್ಟಿಸ್ತೀವಿ. 15,000ಕ್ಕಿಂತ ಹೆಚ್ಚಿಗೆ ಮನಿ ಸ್ಯಾಂಕ್ಷನ್ ಆಗಿದ್ದಾವೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 19,000ಕ್ಕಿಂತ ಹೆಚ್ಚಿಗೆ ಮನಿ ಸ್ಯಾಂಕ್ಷನ್ ಆಗಿದ್ದಾವೆ. ಈಗಾಗಲೇ ಪ್ರೊಸೀಜರ್ ನಡೀತಾ ಇದೆ. ಇನ್ನೂ ಕೆಲವು ದಿನಗಳಲ್ಲಿ ಎಲ್ಲರಿಗೂ ಅವರವ್ರ ಖಾತೆಯಲ್ಲಿ ದುಡ್ಡು ಜಮಾ ಆಗುತ್ತೆ. ನಮ್ಮ ಸಾಮಾನ್ಯ ವರ್ಗದವರಿಗೆ 1,20,000 ರೂಪಾಯಿ ಸಿಗ್ತಾ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,75,000 ರೂಪಾಯಿ ಸಿಗ್ತಾ ಇದೆ. ಮೊದಲನೇ ಕಂತು ಜಮಾ ಆದ ತಕ್ಷಣ ಎಲ್ಲರಿಗೂ ನಾನು ಮನವಿ ಮಾಡ್ಕೋತೀನಿ, ತಾವು ಮನೆ ಕಟ್ಲಕ್ಕೆ ನೀವು ಪ್ರಾರಂಭ ಮಾಡಬೇಕು. ಇವತ್ತಿನ ದಿವಸ ನಾವು ಬಾಲ್ಕಿಯಲ್ಲಿ ಎಲ್ಲರಿಗೂ ತಿಳುವಳಿಕೆ ಪತ್ರ ನಾವು ಕೊಡ್ತಾ ಇದ್ವಿ. ಇದ್ರ ಉದ್ದೇಶ ಏನಂತಂದರೆ ಎಲ್ರಿಗೂ ಅರ್ಥ ಆಗಬೇಕು, ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು, ಯಾರಿಗೂ ಮಿಸ್ಗೈಡ್ ಆಗಬಾರ್ದು. ಮೊದಲನೇ ಕಂತು ಬಂದ ತಕ್ಷಣ ತಾವು ಮನೆ ಕಟ್ಕೊಳಕ್ಕೆ ಪ್ರಾರಂಭ ಮಾಡಬೇಕು. ಎರಡನೇ ಕಂತಿನಲ್ಲಿ 3 ಕಂತಿನಲ್ಲಿ ದುಡ್ಡು ಬರುತ್ತೆ. ಸಾಮಾನ್ಯ ವರ್ಗದವರಿಗೆ ಮೊದಲನೇ ಕಂತಿನಲ್ಲಿ 30,000 ರೂಪಾಯಿ ಬರುತ್ತೆ, ಎರಡನೇ ಕಂತಿನಲ್ಲಿ 60,000 ರೂಪಾಯಿ, ಮತ್ತು ಮೂರನೇ ಕಂತಿನಲ್ಲಿ 30,000 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೊದಲನೇ ಕಂತಿನಲ್ಲಿ 43,500, ಎರಡನೇ ಕಂತಿನಲ್ಲಿ 87,500, ಮತ್ತು ಮೂರನೇ ಕಂತಿನಲ್ಲಿ 43,500. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಿಂದ ಎಲ್ಲರ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗ್ತಾಯಿದೆ. ರಾಜ್ಯದಲ್ಲಿ ನಮ್ಮ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಅವರು ಜನಪ್ರತಿನಿಧಿದ್ದಾರೆ. ಕೇಂದ್ರದಲ್ಲಿ ತಮ್ಮೆಲ್ಲರ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆಯವರ ಆಶೀರ್ವಾದದಿಂದ ನನಗೆ ಪ್ರತಿನಿಧಿ ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ ನಾವು ಎಷ್ಟಾಯಿತು ಅಷ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾವು ಮನೆ ಕೊಡ್ತಾಯಿದ್ವಿ. ಮತ್ತು ಎಷ್ಟೋ ಜನರಿಗೆ ಸೈಟ್ ಇಲ್ಲ, ಇನ್ನೂ ಮನೆ ಸಿಗ್ಲಕ್ಕಿಲ್ಲ, ಅದನ್ನು ಕೂಡ ಸರ್ವೆ ಈಗಾಗಲೇ ಪ್ರಾರಂಭ ಆಗೋದಿದೆ. ಯಾರ್ಯಾರಿಗೂ ಸೈಟ್ ಇಲ್ಲ, ಯಾರ್ಯಾರಿಗೆ ಮನೆ ಇಲ್ಲ, ಆವಾಗ ಸರ್ವೆ ಪ್ರಾರಂಭ ಆದ ತಕ್ಷಣ ನಾವು ಮತ್ತೊಂದು ಸಲ ಎಲ್ರಿಗೂ ನಾವು ಕರೆದು ಹೇಳ್ತೀವಿ, ನಿಮ್ಮ ಹೆಸರುಗಳು ಕೊಡ್ರಿ. ಬರುವ ದಿನಗಳಲ್ಲಿ ಎಷ್ಟಾಯಿತು ಅಷ್ಟು ನಮ್ಮ ಎಲ್ಲರಿಗೆ, ನಮ್ಮ ಬೀದರ್ ಜಿಲ್ಲೆ ಇರ್ಬೋದು, ಬೀದರ್ ಲೋಕಸಭಾ ಕ್ಷೇತ್ರದ ಜನತೆ ಇರ್ಬೋದು, ಎಲ್ರಿಗೂ ನಾವು ಮನೆ ಕೊಡ್ಸೋ ಕೆಲಸ ನಾವು ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಗುಡಿಸಲು ಮುಕ್ತ ಆಗಬೇಕಂತಂಬುದೇ ಗುರಿ ಇದೆ. ಅದಕ್ಕಾಗಿಯೇ ಸರ್ವೆ ಆಗ್ತಾಯಿದೆ. ಈಗ ನಾವು ಮನೆಗಳು ಕೊಡ್ತಾ ಇದ್ದೀವಿ. ಸುಮಾರು ವರ್ಷಗಳ ಹಿಂದೆಯೇ ಸರ್ವೆ ಆಗಿತ್ತು. ಈಗ ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇದೆ. ನಮ್ಮ ಗುರಿ ಇದೆ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾರೂ ತಗಡ ಮನೆಯಲ್ಲಿ ಇರಬಾರ್ದು, ಕಚ್ಚಾ ಮನೇಲಿ ಇರಬಾರ್ದು, ಎಲ್ಲರೂ ಪಕ್ಕಾ ಮನೇಲಿ ಇರಬೇಕು.
ಮಳೆ ಬಂದಾಗ ಗಾಳಿ ಬಂದಾಗ ಬಿಸಿಲಲ್ಲಿ ಯಾರೂ ಇರಬಾರ್ದು, ಎಲ್ಲರೂ ಪಕ್ಕಾ ಮನೇಲಿ ಇರಬೇಕಂತಂಬುದೇ ನಮ್ಮ ಗುರಿ. ಇವತ್ತು ಬಾಲ್ಕಿಯಲ್ಲಿ ನಾವು 650 ನಾವು ಕೊಡ್ತಾ ಇದ್ವಿ. ಇನ್ನೂ 2000ಕ್ಕಿಂತ ಹೆಚ್ಚಿಗೆ ಮನಿ ಪ್ರೊಸೆಸಲ್ಲಿದೆ. ಅದನ್ನು ಕೂಡ ಕೆಲವು ದಿನಗಳಲ್ಲಿ ಅದು ಏನು ಫಲಾನುಭವಿಗಳ ಪಟ್ಟಿ ಫೈನಲ್ ಆಗಬೇಕಾಗಿದೆ, ಅದು ಆಗ್ತಾಯಿದೆ. ಅದನ್ನು ಕೂಡ ನಾವು ಕೆಲವು ದಿನಗಳಲ್ಲಿ ನಾವು ಕೊಡ್ತೀವಿ. ಇವತ್ತು ನಾವು ಬಾಲ್ಕಿಯಲ್ಲಿ ಕೊಡ್ತಾ ಇದ್ವಿ. ಬರುವ ದಿನಗಳಲ್ಲಿ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಎಲ್ರಿಗೂ ನಾವು ಈ ತಿಳುವಳಿಕೆ ಪತ್ರವನ್ನು ನಾವು ಮುಟ್ಟಿಸ್ತೀವಿ. 15,000ಕ್ಕಿಂತ ಹೆಚ್ಚಿಗೆ ಮನಿ ಸ್ಯಾಂಕ್ಷನ್ ಆಗಿದ್ದಾವೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 19,000ಕ್ಕಿಂತ ಹೆಚ್ಚಿಗೆ ಮನಿ ಸ್ಯಾಂಕ್ಷನ್ ಆಗಿದ್ದಾವೆ. ಈಗಾಗಲೇ ಪ್ರೊಸೀಜರ್ ನಡೀತಾ ಇದೆ. ಇನ್ನೂ ಕೆಲವು ದಿನಗಳಲ್ಲಿ ಎಲ್ರಿಗೂ ಅವ್ರವ್ರ ಖಾತೆಯಲ್ಲಿ ದುಡ್ಡು ಜಮಾ ಆಗುತ್ತೆ. ನಮ್ಮ ಸಾಮಾನ್ಯ ವರ್ಗದವರಿಗೆ 1,20,000 ರೂಪಾಯಿ ಸಿಗ್ತಾ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,75,000 ರೂಪಾಯಿ ಸಿಗ್ತಾ ಇದೆ. ಮೊದಲನೇ ಕಂತು ಜಮಾ ಆದ ತಕ್ಷಣ ಎಲ್ರಿಗೂ ನಾನು ಮನವಿ ಮಾಡ್ಕೋತೀನಿ, ತಾವು ಮನೆ ಕಟ್ಲಕ್ಕೆ ನೀವು ಪ್ರಾರಂಭ ಮಾಡಬೇಕು. ಇವತ್ತಿನ ದಿವಸ ನಾವು ಬಾಲ್ಕಿಯಲ್ಲಿ ಎಲ್ರಿಗೂ ನಾವು ತಿಳುವಳಿಕೆ ಪತ್ರ ನಾವು ಕೊಡ್ತಾ ಇದ್ವಿ. ಇದ್ರ ಉದ್ದೇಶ ಏನಂತಂದರೆ ಎಲ್ರಿಗೂ ಅರ್ಥ ಆಗಬೇಕು, ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು, ಯಾರಿಗೂ ಮಿಸ್ಗೈಡ್ ಆಗಬಾರ್ದು. ಮೊದಲನೇ ಕಂತು ಬಂದ ತಕ್ಷಣ ತಾವು ಮನೆ ಕಟ್ಕೊಳಕ್ಕೆ ಪ್ರಾರಂಭ ಮಾಡಬೇಕು. ಎರಡನೇ ಕಂತಿನಲ್ಲಿ 3 ಕಂತಿನಲ್ಲಿ ದುಡ್ಡು ಬರುತ್ತೆ. ಸಾಮಾನ್ಯ ವರ್ಗದವರಿಗೆ ಮೊದಲನೇ ಕಂತಿನಲ್ಲಿ 30,000 ರೂಪಾಯಿ ಬರುತ್ತೆ, ಎರಡನೇ ಕಂತಿನಲ್ಲಿ 60,000 ರೂಪಾಯಿ, ಮತ್ತು ಮೂರನೇ ಕಂತಿನಲ್ಲಿ 30,000 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೊದಲನೇ ಕಂತಿನಲ್ಲಿ 43,500, ಎರಡನೇ ಕಂತಿನಲ್ಲಿ 87,500, ಮತ್ತು ಮೂರನೇ ಕಂತಿನಲ್ಲಿ 43,500. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಿಂದ ಎಲ್ಲರ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗ್ತಾಯಿದೆ. ರಾಜ್ಯದಲ್ಲಿ ನಮ್ಮ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಅವರು ಜನಪ್ರತಿನಿಧಿದ್ದಾರೆ. ಕೇಂದ್ರದಲ್ಲಿ ತಮ್ಮೆಲ್ಲರ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆಯವರ ಆಶೀರ್ವಾದದಿಂದ ನನಗೆ ಪ್ರತಿನಿಧಿ ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ ನಾವು ಎಷ್ಟಾಯಿತು ಅಷ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾವು ಮನೆ ಕೊಡ್ತಾ ಇದ್ವಿ. ಮತ್ತು ಎಷ್ಟೋ ಜನರಿಗೆ ಸೈಟ್ ಇಲ್ಲ, ಇನ್ನೂ ಮನೆ ಸಿಗ್ಲಕ್ಕಿಲ್ಲ, ಅದನ್ನು ಕೂಡ ಸರ್ವೆ ಈಗಾಗಲೇ ಪ್ರಾರಂಭ ಆಗೋದಿದೆ. ಯಾರ್ಯಾರಿಗೂ ಸೈಟ್ ಇಲ್ಲ, ಯಾರ್ಯಾರಿಗೆ ಮನೆ ಇಲ್ಲ, ಆವಾಗ ಸರ್ವೆ ಪ್ರಾರಂಭ ಆದ ತಕ್ಷಣ ನಾವು ಮತ್ತೊಂದು ಸಲ ಎಲ್ರಿಗೂ ನಾವು ಕರೆದು ಹೇಳ್ತೀವಿ, ನಿಮ್ಮ ಹೆಸರುಗಳು ಕೊಡ್ರಿ. ಬರುವ ದಿನಗಳಲ್ಲಿ ಎಷ್ಟಾಯಿತು ಅಷ್ಟು ನಮ್ಮ ಎಲ್ಲರಿಗೆ, ನಮ್ಮ ಬೀದರ್ ಜಿಲ್ಲೆ ಇರ್ಬೋದು, ಬೀದರ್ ಲೋಕಸಭಾ ಕ್ಷೇತ್ರದ ಜನತೆ ಇರ್ಬೋದು, ಎಲ್ರಿಗೂ ನಾವು ಮನೆ ಕೊಡ್ಸೋ ನಾವು ಕೆಲಸ ನಾವು ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದೇ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಗುಡಿಸಲು ಮುಕ್ತ ಆಗಬೇಕಂತಂಬುದೇ ಗುರಿ ಇದೆ. ಅದಕ್ಕಾಗಿಯೇ ಸರ್ವೆ ಆಗ್ತಾಯಿದೆ. ಈಗ ನಾವು ಮನೆಗಳು ಕೊಡ್ತಾ ಇದ್ದೀವಿ. ಸುಮಾರು ವರ್ಷಗಳ ಹಿಂದೆಯೇ ಸರ್ವೆ ಆಗಿತ್ತು. ಈಗ ಮನೆಗಳು ಸ್ಯಾಂಕ್ಷನ್ ಆಗ್ತಾಯಿದೆ. ನಮ್ಮ ಗುರಿ ಇದೆ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾರೂ ತಗಡ ಮನೆಯಲ್ಲಿ ಇರಬಾರ್ದು, ಕಚ್ಚಾ ಮನೆಯಲ್ಲಿ ಇರಬಾರ್ದು, ಎಲ್ಲರೂ ಪಕ್ಕಾ ಮನೇಲಿ ಇರಬೇಕು. ಮಳೆ ಬಂದಾಗ ಗಾಳಿ ಬಂದಾಗ ಬಿಸಿಲಲ್ಲಿ ಯಾರೂ ಇರಬಾರ್ದು, ಎಲ್ಲರೂ ಪಕ್ಕಾ ಮನೇಲಿ ಇರಬೇಕಂತಂಬುದೇ ನಮ್ಮ ಗುರಿ. ಇವತ್ತು ಬಾಲ್ಕಿಯಲ್ಲಿ ನಾವು 650 ನಾವು ಕೊಡ್ತಾ ಇದ್ವಿ. ಇನ್ನೂ 2000ಕ್ಕಿಂತ ಹೆಚ್ಚಿಗೆ ಮನಿ ಪ್ರೊಸೆಸಲ್ಲಿದೆ. ಅದನ್ನು ಕೂಡ ಕೆಲವು ದಿನಗಳಲ್ಲಿ ಅದು ಏನು ಫಲಾನುಭವಿಗಳ ಪಟ್ಟಿ ಫೈನಲ್ ಆಗಬೇಕಾಗಿದೆ, ಅದು ಆಗ್ತಾಯಿದೆ. ಅದನ್ನು ಕೂಡ ನಾವು ಕೆಲವು ದಿನಗಳಲ್ಲಿ ನಾವು ಕೊಡ್ತೀವಿ. ಇವತ್ತು ನಾವು ಬಾಲ್ಕಿಯಲ್ಲಿ ಕೊಡ್ತಾ ಇದ್ವಿ. ಬರುವ ದಿನಗಳಲ್ಲಿ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಎಲ್ರಿಗೂ ನಾವು ಈ ತಿಳುವಳಿಕೆ ಪತ್ರವನ್ನು ನಾವು ಮುಟ್ಟಿಸ್ತೀವಿ.